ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸೋ ಕಾಯಿಲೆಗಳಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತವು ಒಂದು. ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಮೂಳೆಯ ಸವೆತದಿಂದ ನೋವು ಕಾಣಿಸಿಕೊಳ್ತಿತ್ತು. ಮೂಳೆಗಳ ಸವೆತದಿಂದ ಮಂಡಿ ಮತ್ತು ಬೆನ್ನು, ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಆರ್ಥ್ರೈಟಿಸ್ ರೋಗದ ಇದು ಲಕ್ಷಣ. ಆಧುನಿಕ ಜೀವನ ಶೈಲಿ ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಆರ್ಥ್ರೈಟಿಸ್ ಕಾಣಿಸಿಕೊಳ್ಳುತ್ತೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆ ಇರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿದ್ರೆ ಈ ಕಾಯಿಲೆಯಿಂದ ದೂರಾಗಬಹುದು. ಅಲ್ಲದೆ ಸಮರ್ಪಕ ಚಿಕಿತ್ಸೆ ಪಡೆಯುವುದರಿಂದ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಹಾಗಾದ್ರೆ ಹೋಮಿಯೋಕೇರ್ನಲ್ಲಿ ಆರ್ಥ್ರೈಟಿಸ್ಗೆ ಇರುವ ಚಿಕಿತ್ಸೆಗಳು ಏನು? ಎಷ್ಟು ವಿಧವಾದ ಆರ್ಥ್ರೈಟಿಸ್ಗಳಿವೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಡಾಕ್ಟರ್ ಆನಂದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಮೊದಲನೇದಾಗಿ ಆರ್ಥ್ರೈಟಿಸ್ ಅಂದ್ರೆ ಏನು, ಜೊತೆಗೆ ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಅದು ಜಾಯಿಂಟ್ಸ್ ಅಲ್ಲಿ ಆಗ್ತಕ್ಕಂಥ ಒಂದು ಇನ್ಫ್ಲಮೇಟ್ರಿ ಚೇಂಜಸ್, ಅಂದರೆ ಅಲ್ಲಿರ್ತಕ್ಕಂಥ ಸ್ಟ್ರಕ್ಚರ್ಸಲ್ಲಿ ಆಗ್ತಕ್ಕಂಥ ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್, ಎಸ್ಪೆಷಲಿ ಕಾರ್ಟಿಲೇಜ್ ಅಥವಾ ಟೆಂಡಾನ್ಸ್ ಅಥವಾ ಬೋನ್ ಅಂತ ಏನು ಹೇಳ್ತೀವಿ, ಈ ಭಾಗದಲ್ಲಿ ಆಗ್ತಕ್ಕಂಥ ಒಂದು ಇನ್ಫ್ಲಮೇಟ್ರಿ ಚೇಂಜಸ್ಸಿಂದ ಏನಾಗುತ್ತೆ, ಆ ಜಾಯಿಂಟಿನ ಫಂಕ್ಷನ್ ಅಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅಂದರೆ ಸ್ಟಿಫ್ನೆಸ್ ಶುರು ಆಗ್ತಾ ಹೋಗುತ್ತೆ, ಅಥವಾ ಪೇಯ್ನ್ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಅಲ್ಲಿ ಊತ ಕಂಡು ಬರುವಂಥದ್ದು, ಅಥವಾ ಆ ಭಾಗದ ಒಂದು ಅಲ್ಲಿರ್ತಕ್ಕಂಥ ಮೇಲ್ಭಾಗದ ಸ್ಕಿನ್ ರೆಡ್ಡಿಶ್ ಆಗಿ ಟರ್ನ್ ಆಗ್ತಕ್ಕಂಥದ್ದು. ಈ ಥರದ್ದು ಯಾವುದೇ ಥರ ಒಂದು ಇನ್ಫ್ಲಮೇಟ್ರಿ ಸೈನ್ಸ್ ಕಾಣಿಸ್ಕೊಂಡಾಗ ಜನರಲಾಗಿ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಯೂಶಲಾಗಿ. ಸೊ ಈ ಆರ್ಥ್ರೈಟಿಸಲ್ಲಿ ಹೇಳಿದಾಗೆ ಹಲವಾರು ಥರದ ಒಂದು ವಿಧಗಳನ್ನ ನೋಡ್ತೀವಿ, ಹಲವಾರು ಕಾರಣಗಳಿಂದ ಬರುವಂಥದ್ದು ಇರುತ್ತೆ. ಜೊತೆಗೆ ಹಲವಾರು ಥರದ ಒಂದು ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ನ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಯಾವ್ಯಾವ ಥರದ ಒಂದು ಜಾಯಿಂಟ್ ಇನ್ವಾಲ್ವ್ ಆಗುತ್ತೆ ಆ ಥರದ ಪ್ರಕಾರವಾಗಿ ಕೂಡ ಅದನ್ನು ನಾವು ವಿಂಗಡಿಸ್ತಕ್ಕಂಥದ್ದು ಇರುತ್ತೆ. ಸೊ ಈ ಜಾಯಿಂಟ್ಸ್ ಪೇನ್ ಅಥವಾ ಆರ್ಥ್ರೈಟಿಸ್ ಬರೋದಕ್ಕೂ ಕೂಡ ಹಲವಾರು ಕಾರಣಗಳಿರುತ್ತೆ. ಅತ್ಯಂತ ಪ್ರಮುಖವಾದಂಥ ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದರೆ ಅದು ಏಜಿಂಗ್ ಅಂತ ಹೇಳ್ತೀವಿ. ವಯಸ್ಸಾಗ್ತಾ ಆಗ್ತಾ ನ್ಯಾಚುರಲ್ ಆಗಿ ಸವಿಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತುಂಬ ಜನರಲ್ಲಿ ಆ ಥರದ ಒಂದು ಕಾರಣದಿಂದ ಬರುವಂಥದ್ದು ಹೆಚ್ಚಾದರೆ, ಇನ್ನೊಂದು ಆಕ್ಯುಪೇಷನಲ್ ಫ್ಯಾಕ್ಟರ್ಸ್, ಅಂದರೆ ಹೆಚ್ಚು ಒಂದು ಕೆಲಸದ ಒತ್ತಡದಿಂದ, ಫಿಸಿಕಲ್ ಎಕ್ಸರ್ಷನ್ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಏನಾಗುತ್ತೆ, ಜಾಯಿಂಟ್ಗಳ ಮೇಲೆ ಹೆಚ್ಚು ಒತ್ತಡ ಕೊಡೋದ್ರಿಂದ ಅದರಿಂದ ಬೇಗನೆ ಬರುವಂಥ ಒಂದು ರಿಸ್ಕ್ ಒಂದು ಕಡೆ ಆಗುತ್ತೆ. ಇನ್ನೊಂದು ಒಬೇಸಿಟಿ ಅಂತ ಹೇಳ್ತೀವಿ. ಬಾಡಿ ವೆಯ್ಟ್ ಯಾರಲ್ಲಿ ಅಬ್ನಾರ್ಮಲಿ ಹೈ ಇರುತ್ತೆ ಅಂಥವರಲ್ಲಿ ಕೂಡ ಏನಾಗುತ್ತೆ, ಈ ಒಂದು ಜಾಯಿಂಟ್ ಮೇಲೆ ಹೆಚ್ಚು ಒತ್ತಡ ಉಂಟಾಗಿ ಬೇಗನೆ ಈ ಥರದ ಒಂದು ಇನ್ಫ್ಲಮೇಷನ್ ಆಗ್ತಕ್ಕಂಥ ಒಂದು ರಿಸ್ಕ್ ಇರುತ್ತೆ. ಇದೆಲ್ಲದ್ರ ಜೊತೆಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಅನ್ನೋದು ಒಂದು ಕಾರಣ ಆಗ್ಬೋದು, ಅಥವಾ ಬೇರೆ ಬೇರೆ ಥರದ ಇನ್ನೂ ಅನೇಕ ಕಾರಣಗಳಿಂದ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಎಲ್ಲ ನೋವು ಕೂಡ ಆರ್ಥ್ರೈಟಿಸ್ ಆಗಿರಲ್ಲ. ಹಾಗಾದರೆ ಆರ್ಥ್ರೈಟಿಸ್ನ ಲಕ್ಷಣ ಹೇಗಿರುತ್ತೆ? ಅದೇ ಈಗ ಜಾಯಿಂಟ್ಸ್ ಅಂತ ಹೇಳಿದ್ನಲ್ಲ, ಸೊ ಯೂಶಲಾಗಿ ಜಾಯಿಂಟ್ ಸ್ಪೇಸಲ್ಲಿ ತುಂಬ ಜನಕ್ಕೆ ಪೇಯ್ನ್ ಕಾಣಿಸ್ಕೊಡುತ್ತೆ. ಜನರಲಾಗಿ ಅವ್ರಿಗೆ ಕೈ ಕಾಲಲ್ಲಿ ನೋವು ಕಂಡು ಬಂದ್ರೂ, ಬಟ್ ಈ ಥರ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಆಯಿತು, ಎಸ್ಪೆಷಲಿ ಕೈ ಬೆರಳು ಇಂಟರ್ಫೆಲೆಂಜಿಯಲ್ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಆ ಥರ ಒಂದು ಕೈ ಬೆರಳಲ್ಲಿ ಪೇಯ್ನ್ ಬರುವಂಥದ್ದು, ಸ್ಟಿಫ್ನೆಸ್ ಆಗುವಂಥದ್ದು, ಅಥವಾ ಲಾರ್ಜೆಸ್ಟ್ ಜಾಯಿಂಟ್ಸ್ ಅಂತ ಏನು ಕರಿತೀವಿ, ನೀ ಜಾಯಿಂಟ್, ಹಿಪ್ ಜಾಯಿಂಟ್, ಈ ಥರದ ಒಂದು ಜಾಯಿಂಟಲ್ಲೂ ಕೂಡ ಈ ಥರ ಒಂದು ಇನ್ಫ್ಲಮೇಟರಿ ಚೇಂಜಸ್ ಕಾಣಿಸ್ಕೊಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಹೇಳಿದಾಗೆ ಈ ಆರ್ಥ್ರೈಟಿಸಲ್ಲಿ ಹಲವಾರು ಥರದ ವಿಧಗಳಿರುತ್ತೆ. ಸೊ ಸ್ಮಾಲರ್ ಜಾಯಿಂಟ್ ಇನ್ವಾಲ್ವ್ ಆದಾಗ ಅದನ್ನು ನಾವು ಡಯಾಗ್ನೋಸಿಸ್ ಮಾಡೋದೇ ಬೇರೆ ಥರದಿರುತ್ತೆ. ರುಮೆಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಅಥವಾ ಗೌಟಿ ಆರ್ಥ್ರೈಟಿಸಿಂದ ಆಗಿರ್ಬೋದು ಅಂತ ಹೇಳ್ಬೋದು. ವೆರಾಸ್ ಲಾರ್ಜೆಸ್ಟ್ ಜಾಯಿಂಟ್ ಇನ್ವಾಲ್ವ್ ಆಯಿತು ಅಂದಾಗ ಮೋಸ್ಟ್ ಕಾಮನ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಇರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅಂದರೆ ಒಂದೊಂದು ಡಿಸೀಸ್ ಕಂಡೀಷನ್ಸಲ್ಲಿ ಒಂದೊಂದು ಪ್ರಿಡಾಮಿನೆಂಟಾಗಿ ಒಂದೊಂದು ಜಾಯಿಂಟ್ ಇನ್ವಾಲ್ವ್ಮೆಂಟ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಹಲವಾರು ಥರದ ಲಕ್ಷಣಗಳು, ಅಂದರೆ ಜಾಯಿಂಟ್ಸ್ ಪೇನಿನ ಜೊತೆಗೆ ಈ ರುಮೆಟೆಡ್ ಆರ್ಥ್ರೈಟಿಸ್ ಏನಾಗುತ್ತೆ, ರಿಕರೆಂಟಾಗಿ ಫೀವರ್ ಬರುವಂಥದ್ದು ಇರುತ್ತೆ, ರುಮ್ಯಾಟಿಕ್ ಫೀವರ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅವರ ಒಂದು ಜನರಲ್ ಹೆಲ್ತ್ ಕಂಡೀಷನ್ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಹಶು ಕಡಿಮೆ ಆಗುವಂಥದ್ದು, ಲಾಸ್ ಆಫ್ ಅಪಿಟೈಟ್ ಅಂತ ಹೇಳ್ತೀವಿ, ವೆಯ್ಟ್ ಲಾಸ್ ಆಗ್ತಕ್ಕಂಥದ್ದು, ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು, ನಾಸಿಯಾ ಅಂತ ಹೇಳ್ತೀವಿ. ಈ ಥರದ್ದೆಲ್ಲ ಲಕ್ಷಣಗಳು ರುಮೆಟೆಡ್ ಆರ್ಥ್ರೈಟಿಸಲ್ಲಿ ನೋಡ್ತೀವಿ. ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ವಯಸ್ಸಾಗ್ತಾ ಆಗ್ತಾ ಸವೆತದಿಂದ ಬರುವಂಥದ್ದು. ಸೊ ಅದರಲ್ಲಿ ಓನ್ಲಿ ಪೇಯ್ನ್ ಅಥವಾ ಸ್ಟಿಫ್ನೆಸ್ನ ಹೆಚ್ಚಾಗಿ ನೋಡ್ತೀವಿ, ಅಥವಾ ಸ್ವೆಲ್ಲಿಂಗ್ ಕೆಲವೊಬ್ಬರಲ್ಲಿ ಕಾಣಿಸ್ಕೊಡುವಂಥದ್ದು. ಸೊ ಹಾಗಾಗಿ ಒಂದೊಂದು ಥರದ ಆರ್ಥ್ರೈಟಿಸಲ್ಲಿ ಒಂದೊಂದು ಥರದ ಲಕ್ಷಣಗಳನ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಈ ಆರ್ಥ್ರೈಟಿಸ್ ಅನ್ನುವಂಥದ್ದು ಎಷ್ಟು ಡೇಂಜರಸ್?
ಅದೇ ಈಗ ಹೇಳಿದಾಗ ಈಗ ಒಂದು ಕ್ಲಿನಿಕಲಿ ಒಂದು 4-5 ಟೈಪ್ಸ್ ಆಫ್ ಆರ್ಥ್ರೈಟಿಸ್ನ ಹೆಚ್ಚು ಜನರಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದೆಲ್ಲದಲ್ಲಿ ಅಮಾಂಗ್ ಆಲ್ 4-5 ಟೈಪ್ಸ್ ಅಥವಾ 5-6 ಟೈಪ್ಸಲ್ಲಿ ರುಮೆಟೆಡ್ ಆರ್ಥ್ರೈಟಿಸ್ ಇಸ್ ಮೋರ್ ಡೇಂಜರಸ್ ಅಂತ ಹೇಳ್ತಕ್ಕಂಥದ್ದು ಇದೆ. ಅದೊಂದು ಸಿಸ್ಟಮಿಕ್ ಆಟೋ ಇಮ್ಯೂನ್ ಜಾಯಿಂಟ್ ಡಿಸೀಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಏನಾಗುತ್ತೆ, ಫಸ್ಟು ಜಾಯಿಂಟ್ ಇನ್ವಾಲ್ವ್ ಆಗುತ್ತೆ, ನಂತರ ಕಂಟ್ರೋಲಿಗೆ ಬರಲಿಲ್ಲ, ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದಾಗ ವೇರಿಯಸ್ ಸಿಸ್ಟಮ್ಸ್ ಡ್ಯಾಮೇಜ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಅಥವಾ ಸ್ಕಿನ್ ಇರ್ಬೋದು, ಅಥವಾ ಐಸ್ ಇರ್ಬೋದು. ಈ ಥರದೊಂದು ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತಕ್ಕಂಥ ರಿಸ್ಕ್ ಈ ರುಮೆಟೆಡ್ ಆರ್ಥ್ರೈಟಿಸಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಹಲವಾರು ಥರದ ಕಾಂಪ್ಲಿಕೇಶನ್ಸ್, ಒಂದು ಜಾಯಿಂಟ್ಸಲ್ಲಿ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗ್ಬೋದು, ಇನ್ನೊಂದು ಈ ಥರ ಒಂದು ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತಕ್ಕಂಥ ರಿಸ್ಕ್ ಕೂಡ ನೋಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ತುಮಕೂರಿನಿಂದ ವಿಶ್ವ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ವಿಶ್ವ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್, ಹೇಳಿ. ಸರ್ ನಾನು ಭಾಗವಹಿಸಿದ ವಿಶ್ವ ಅಂತ. ಓಕೆ ಸರ್ ಏನಂತಂದ್ರೆ ನನಗೆ ಇದು ಜಾಯಿಂಟ್ ಪೇನ್ ಮೊಣಕಾಲತ್ತು. ಓಕೆ ಸರ್ ಏನಂತಂದ್ರೆ ನಾನು ಕುತ್ಕೊಂಡಾಗೋ ಪೈನ್ ಬರಲ್ಲ, ಮತ್ತೆ ಮಲ್ಕೊಂಡಾಗೋ ಪೈನ್ ಬರಲ್ಲ, ಜಸ್ಟ್ ಇದ್ದಾಗ ನಾವು ಬರಲ್ಲ ಸರ್, ಓಡಾಡ್ತೀವಿ ನಾವು ಪೈನ್ ಬರ್ತದೆ ಸರ್ ಮೊಣಕಾಲ. ಮಂಡಿಯಲ್ಲಿ ನೋವು ಇದೆಯಾ? ಹಾ ಸರ್. ಯಾವಾಗಿಂದ ಇದೆ? ಸರ್ ಒಂದು 1 ಮಂತ್ ಇಂದ ಜಾಸ್ತಿ ಆಗ್ತಿದೆ. ಆಲ್ಮೋಸ್ಟ್ ಅದು ತೋರಿಸಿದ್ದೆ. ಅಲ್ಲ, ನಿಮ್ಮ ಸಮಸ್ಯೆ ಯಾವಾಗಿಂದ ಇರೋದು? ಆಲ್ಮೋಸ್ಟ್ ಒಂದು 1.5 ಮಂತ್ ಮೇಲೆ ಆಯ್ತು. ವಯಸ್ಸೆಷ್ಟು ತಮ್ಮದು? ಸರ್ 24. ಓಕೆ, ಏನು ಕೆಲಸ ಮಾಡೋದು? ಸರ್ ಸೆಲ್ಫ್ ಓಕೆ, ಅಲ್ಲ ಮಂಡಿಗೆ ಇಂಜುರಿ ಏನಾದರೂ ಆಗಿತ್ತಾ ರೀಸೆಂಟಾಗಿ? ಸರ್ ಇಂಜುರಿ ಅನ್ನೋದು ಏನು ಆಗಿಲ್ಲ ಸರ್, ಅದು ಅಂದ್ರೆ ಮಾಮೂಲ ಕುತ್ಕೊಂಡೋಗಿ ಪೈನ್ ಬರಲ್ಲ. ಓಕೆ ನೋಡಿ, ಈಗ ಯಂಗ್ ಏಜಲ್ಲೇ ಪೇಯ್ನ್ ಬರಬೇಕಂದ್ರೆ ಒಂದು ಪ್ರಮುಖವಾದಂಥ ಕಾರಣ ಅಂದರೆ ಒಂದು ಬಾಡಿ ವೆಯ್ಟ್ ಹೆಚ್ಚಿದ್ರೆ ಅದು ಒಂದು ಕಾರಣ ಆಗುತ್ತೆ, ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳೋ ಥರ ಕೆಲಸ ಮಾಡುವಂಥದ್ದು, ಹೆಚ್ಚೊತ್ತು ನಿಂತ್ಕೊಳ್ಳೋದು, ಹೆವಿ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ರನ್ ಮಾಡುವಂಥದ್ದು, ಈ ಥರದ್ದು ಯಾವುದೇ ಥರ ಸ್ಟ್ರೆನಸ್ ಆ್ಯಕ್ಟಿವಿಟೀಸ್ ಲಾಂಗ್ ಟೈಮಲ್ಲಿ ಮಾಡಿದಾಗ ಮಂಡಿ ಮೇಲೆ ಅಂದರೆ ಜಾಯಿಂಟ್ ಮೇಲೆ ಹೆಚ್ಚು ಒತ್ತಡ ಉಂಟಾಗಿ ಪೇಯ್ನ್ ಬರುವಂಥ ಒಂದು ರಿಸ್ಕ್ ಕೂಡ ಇರುತ್ತೆ. 1.5 ಮಂತಿಂದ ಇದೆ ಅಂತ ಹೇಳ್ತಿದ್ರೆ, ಸೊ ಡೆಫಿನೆಟ್ಲಿ ಏನಾದ್ರು ಒಂದು ಮೈಲ್ಡಾಗಿ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿದ್ದು ಕೂಡ ಒಂದು ಈ ಥರ ಪೇಯ್ನ್ ಪರ್ಸಿಸ್ಟ್ ಆಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ನೋಡಿ, ಒಂದು ಎಕ್ಸ್ರೇ ಅಥವಾ ಒಂದು ಸ್ಕ್ಯಾನ್ ಮಾಡಿಸಿದ್ರೆ ಸಮಸ್ಯೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ನಂತರ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ರೆ, ಇನಿಷಿಯಲ್ ಸ್ಟೇಜಲ್ಲೇ ಇರೋದ್ರಿಂದ ಇದೇ ಟೈಮಲ್ಲೇ ಒಂದು ಸರಿಯಾದಂಥ ಒಂದು ಔಷಧಿ ತೊಗೊಂಡ್ರೆ ಸಂಪೂರ್ಣವಾಗಿಯೇ ಸಮಸ್ಯೆನ ಸರಿಪಡಿಸ್ಬೋದು. ಥ್ಯಾಂಕ್ ಯು ವಿಶ್ವ ಅವರೇ ಕರೆ ಮಾಡಿದ್ದಕ್ಕಾಗಿ. ನರಸಿಂಹ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನರಸಿಂಹ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಸರ್, ಹೇಳಿ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಡಾಕ್ಟರ್, ಇನ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಬಗ್ಗೆ ಹೇಳೋದಾದ್ರೆ ಹಂತ ಹಂತವಾಗಿ ವಿವರಿಸಿ ಡಾಕ್ಟರ್ ಅದನ್ನು. ಅದೇ ಈಗ ಒಂದು 5-6 ಟೈಪ್ಸ್ ಹೆಚ್ಚಾಗಿ ನೋಡ್ತೀವಿ. ಆಸ್ಟಿಯೋಆರ್ಥ್ರೈಟಿಸ್, ರುಮೆಟೆಡ್ ಆರ್ಥ್ರೈಟಿಸ್, ಗೌಟಿ ಆರ್ಥ್ರೈಟಿಸ್, ಸೆಪ್ಟಿಕ್ ಆರ್ಥ್ರೈಟಿಸ್, ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಆ್ಯಂಡ್ ಸೋರಿಯಾಟಿಕ್ ಆರ್ಥ್ರೈಟಿಸ್. ಈ ಥರ ಒಂದು 5-6 ಟೈಪ್ಸ್ನ ಹೆಚ್ಚಾಗಿ ನೋಡ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ಅಮಾಂಗ್ ಆಲ್ ದೀಸ್ ಥಿಂಗ್ಸ್ ಆಸ್ಟಿಯೋಆರ್ಥ್ರೈಟಿಸ್, ಗೌಟಿ ಆರ್ಥ್ರೈಟಿಸ್ ಮತ್ತು ರುಮೆಟೆಡ್ ಆರ್ಥ್ರೈಟಿಸ್ ತುಂಬ ಜನರಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದಿರುತ್ತೆ. ಹೇಳಿದಾಗ ಈಗ ಒಂದೊಂದು ಆರ್ಥ್ರೈಟಿಸಲ್ಲೂ ಒಂದೊಂದು ಥರದ ಒಂದು ಕಾಸಿಟಿವ್ ಫ್ಯಾಕ್ಟರ್ಸ್ ಅಥವಾ ಒಂದು ರೂಟ್ ಕಾಸ್ ಅಂತ ನಾವು ಹೇಳ್ತಕ್ಕಂಥದ್ದಿರುತ್ತೆ. ಈ ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದು ಒಂದು ಡಿಜೆನರೇಟಿವ್ ಜಾಯಿಂಟ್ ಡಿಸೀಸ್ ಅಂತ ಹೇಳ್ತೀವಿ. ವಯಸ್ಸಾಗ್ತಾ ಎಲ್ಲರಲ್ಲೂ ಕಾಣಿಸ್ಕೊಳ್ಳುವಂಥದ್ದಿರುತ್ತೆ. ವೆರಸ್ ರುಮೆಟೆಡ್ ಆರ್ಥ್ರೈಟಿಸ್ ಅನ್ನೋದೊಂದು ಆಟೋ ಇಮ್ಯೂನ್ ಜಾಯಿಂಟ್ ಡಿಸೀಸ್ ಅಂತ ಹೇಳ್ತಕ್ಕಂಥದ್ದಿರುತ್ತೆ. ಸೊ ವೆರಸ್ ಗೌಟಿ ಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಿ ಅದು ಮೆಟಬಾಲಿಕ್ ಜಾಯಿಂಟ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಮೆಟಬಾಲಿಸಮಲ್ಲಿ ವ್ಯತ್ಯಾಸ ಆಗಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಹೆಚ್ಚಾಗ್ತಾ ಹೋದಾಗ ಉಂಟಾಗ್ತಕ್ಕಂಥ ಒಂದು ಸಮಸ್ಯೆನ ನಾವು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಕಾಯಿಲೆಗಳಲ್ಲೂ ಅದೇ ರೋಗ ಲಕ್ಷಣಗಳು ಕೂಡ ವಿಭಿನ್ನವಾಗಿರುತ್ತೆ. ಸೊ ಹೇಳಿದಾಗ ಈಗ ರುಮೆಟೆಡ್ ಆರ್ಥ್ರೈಟಿಸ್ ಅಥವಾ ಗೌಟಿ ಆರ್ಥ್ರೈಟಿಸಲ್ಲಿ ಸ್ಮಾಲರ್ ಜಾಯಿಂಟ್ಸ್ ಅಫೆಕ್ಟ್ ಆಗೋದು ಜಾಸ್ತಿ ಇರುತ್ತೆ. ಅಂದರೆ ಕೈ ಬೆರಳು ಅಥವಾ ಕಾಲಿನ ಹೆಬ್ಬೆರಳಲ್ಲಿ ಪೇಯ್ನ್ ಆಗಿರ್ಬೋದು ಅಥವಾ ಸ್ವೆಲ್ಲಿಂಗ್ ಕಾಣಿಸ್ಕೊಂಡು ನಂತರ ಅದು ಬೇರೆ ಜಾಗಕ್ಕೆ ಅದು ಪ್ರೋಗ್ರೆಸ್ ಆಗುವಂಥದ್ದು. ಎಸ್ಪೆಷಲಿ ರುಮೆಟೆಡ್ ಆರ್ಥ್ರೈಟಿಸಲ್ಲಿ ರಿಸ್ಟ್ಗೆ, ಎಲ್ಬೋಸ್ ಅಥವಾ ಬ್ಯಾಕ್, ನೆಕ್ ಈ ಥರ ಆಲ್ ಓವರ್ ದ ಬಾಡಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೆ ಅದೆಲ್ಲ ವೈಟ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆಸ್ಟಿಯೋಆರ್ಥ್ರೈಟಿಸಲ್ಲಿ ಪ್ರಿಡಾಮಿನೆಂಟಾಗಿ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್, ದೇಹ ತೂಕ ತಡಿತಕ್ಕಂಥ ಕೀಲುಗಳಲ್ಲೇ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು. ಎಸ್ಪೆಷಲಿ ಮಂಡಿ ಆಗಿರ್ಬೋದು ಅಥವಾ ಹಿಪ್ ಜಾಯಿಂಟ್ ಅಥವಾ ಶೋಲ್ಡರ್ ಜಾಯಿಂಟ್ ಇಂಥ ಕಡೆಯಲ್ಲಿ ಬರುವಂಥದ್ದು. ಅಫ್ಕೋರ್ಸ್ ಬ್ಯಾಕಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಅದನ್ನು ನಾವು ಸ್ಪಾಂಡಲೋಸಿಸ್ ಅಂತ ಜನರಲಾಗಿ ಹೇಳ್ತಕ್ಕಂಥ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಗೋವಿಂದ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗೋವಿಂದ ಅವರೇ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ.
ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಬೆಂಗಳೂರು ನಮ್ಮ ಗ್ರಾಮಾಂತರ ದೇವಣಿ ತಾಲೂಕು ಗುಮ್ಮವಾರ ವಿಲೇಜ್. ಹೇಳಿ ಸರ್. ನಮ್ದು ಬಲಗೈನಲ್ಲಿ ಬೆರಳು ಜಾಯಿಂಟ್ ಮಂಕ ಇದು ಭುಜ ಅಲ್ಲಿ ನೋವು. ಓಕೆ. ಕೈಯಲ್ಲಿ ಅಂತ ಮತ್ತೆ ಗುರು ಒಂದು 15 ಡೇಸ್ 15 ದಿನದಿಂದ ನೆಲೆ ತಿಂಗಳ ಆಗುತ್ತೆ. ಓಕೆ. ಬೆರಳಿನಲ್ಲಿ ಸ್ವಲ್ಪ ಬೊಬ್ಬೆ ಬಂದಂಗೆ ಬಂದಿದೆ, ಕಪ್ಪು ಬ್ಲಾಕ್. ಹಲೋ ಹಲೋ, ಹೇಳಿ ಸರ್. ನಿಮ್ಮ ವಾಯ್ಸ್ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ, ಕರೆಕ್ಟಾಗಿ ಹೇಳ್ತೀರಾ? ಹೇಳ್ತೀನಿ ನೋಡಿ. ನಮ್ದು ಬೆರಳಲ್ಲಿ ಬೊಬ್ಬೆ ಬಂದಂಗೆ ಬಂದಿದೆ. ಬೆರಳುಗಳಲ್ಲ? ಎಬ್ಬೆರಳು ಜಾಸ್ತಿ, ಇನ್ನೆಲ್ಲ 2 ಬೆರಳಲ್ಲೇ. ಓಕೆ. ಯಾವಾಗಿಂದ ಇದೆ ಸಮಸ್ಯೆ? ಒಂದು 10 ದಿವಸ 15 ದಿವಸದಿಂದ. ಓಕೆ. ಏನಾದ್ರು ಔಷಧಿ ತಗೊಂಡಿದ್ದೀರಾ? ಚೆಕಪ್ ಏನಾದ್ರು ಮಾಡಿಸಿದ್ರಾ? ಶಾಪ್ಗೆ ಹೋಗಿದ್ವಿ. ಓಕೆ. ಡಾಕ್ಟರ್ ಒಂದು ಕ್ರೀಮನ್ನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು. ಓಕೆ. ಏನೋ ಗುಣಮುಖ ಕಾಸ್ತಿಲ್ಲ, ಅದೇನೋ ಕ್ರೀಮ್ ಉಜ್ತಾ ಇದ್ದೀರಿ ನಾವೇಗೆ. ಓಕೆ. ಅಂತ ನಗೆ ಏನಿಲ್ಲ, ಒಂದು ಟೈಮ್ ಬೆರಳು ಅದೇ ನೀವು ಹೇಳ್ತಿರೋಂಥ ಲಕ್ಷಣಗಳು ನೋಡಿದ್ರೆ ಅದು ಸ್ಕಿನ್ ಅಲರ್ಜಿಯಿಂದ ಆಗಿರ್ಬೋದು ಮೋಸ್ಟ್ ಪ್ರಾಬಬ್ಲಿ. ಕೆಲವೊಮ್ಮೆ ಅಲರ್ಜಿ ಅಂತ ಬಂದಾಗ ಕೆಲವೊಮ್ಮೆ ಪದಾರ್ಥದಿಂದ ಆಗ್ಬೋದು, ಕೆಲವೊಮ್ಮೆ ವಸ್ತುವಿಂದ ಆಗ್ಬೋದು, ಅಥವಾ ನೀವು ತಗೊಳ್ಳೋಂಥ ಆಹಾರದಿಂದನೂ ಆಗ್ಬೋದು. ಸೊ ನೋಡಿ, 15 ದಿನದಿಂದ ಇದೆ ಅಂತಿದ್ರೆ ಯಾವುದರಿಂದ ನಿಮಗೆ ತೊಂದರೆ ಆಗಿದೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಜೊತೆಗೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡ್ರೆ ಸಮಸ್ಯೆ ಬೇಗ ಸರಿಪಡಿಸ್ಬೋದು. ಥ್ಯಾಂಕ್ ಯು ಗೋವಿಂದ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಆರ್ಥ್ರೈಟಿಸ್ ಅನ್ನು ನೆಗ್ಲೆಕ್ಟ್ ಮಾಡಿದ್ರೆ ಯಾವ ರೀತಿಯಾದಂಥ ಪರಿಣಾಮ ಫ್ಯೂಚರಲ್ಲಿ ಬೀಳ್ಬೋದು? ಅದೇ ತುಂಬ ಜನರಲ್ಲಿ ಪೇಯ್ನ್ ಅನ್ನೋದು ಏನಾಗುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಜನಕ್ಕೆ ಯಾವುದೇ ಥರ ಕೆಲಸ ಮಾಡುವಾಗ ಪೇಯ್ನ್ ಬರುತ್ತೆ, ನಿಂತಿದ್ದಾಗ ಪೇಯ್ನ್ ಬರ್ಬೋದು, ಅಥವಾ ಲಾಂಗ್ ವಾಕ್ ಮಾಡುವಾಗ ಪೇಯ್ನ್ ಹೆಚ್ಚು ಅನಿಸ್ಬೋದು, ಅಥವಾ ಮೆಟ್ಲತ್ತುವಂಥ ಸಂದರ್ಭದಲ್ಲಿ ಪೇಯ್ನ್ ಹೆಚ್ಚಾಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ತುಂಬ ಜನರಲ್ಲಿ ನೋಡ್ತೀವಿ. ಸೊ ಯಾವಾಗ ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ನಿಧಾನಕ್ಕೆ ಪೇಯ್ನ್ ಅದು ಪ್ರೋಗ್ರೆಸ್ ಆಗಿ ಸಿವಿಯರ್ ಆಗ್ತಾ ಹೋಗುತ್ತೆ. ಒಂದು ಇಂಟರ್ನಲಿ ಸ್ಟ್ರಕ್ಚರಲ್ ಡ್ಯಾಮೇಜ್ ಕೂಡ ಅಡ್ವಾನ್ಸ್ ಸ್ಟೇಜ್ಗೆ ತಲುಪುವಂಥದ್ದು. ಇನ್ನೊಂದು ಅದರಿಂದ ಆಗ್ತಕ್ಕಂಥ ರೋಗ ಲಕ್ಷಣಗಳು ಈಗ ಹೇಳಿದಾಗೆ ಕೆಲವೊಬ್ಬರಲ್ಲಿ ಸ್ವೆಲ್ಲಿಂಗ್ ಹೆಚ್ಚಾಗ್ತಾ ಹೋಗುತ್ತೆ, ಅಥವಾ ಸ್ಟಿಫ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಈ ಜಾಯಿಂಟಿನ ಮೇನ್ ಫಂಕ್ಷನ್ನೇ ಫ್ಲೆಕ್ಷನ್ ಆ್ಯಂಡ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಆ ಥರದ ಒಂದು ಫಂಕ್ಷನರಿ ಲಾಸ್, ಅಬ್ನಾರ್ಮಲಿಟಿ ಜಾಸ್ತಿ ಆಗ್ತಾ ಹೋಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ಹೆಚ್ಚಾಗ್ತಾ ಹೋದಾಗ ಅವರಲ್ಲಿ ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್, ಅಂದರೆ ಜಾಯಿಂಟಿನ ನಾರ್ಮಲ್ ಶೇಪ್ ಏನಿರುತ್ತೆ ಅದು ಆಲ್ಟ್ರ್ ಆಗ್ತಾ ಹೋಗುವಂಥದ್ದು, ಡಿಫಾರ್ಮಿಟೀಸ್ ಅನ್ನೋದು ಡೆವಲಪ್ ಆಗ್ತಾ ಹೋಗುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಹೇಳಿದಾಗೆ ಬೇರೆ ಬೇರೆ ಥರದ ಕಾಂಪ್ಲಿಕೇಶನ್ಸ್, ಈಗ ರೊಮ್ಯಾಟೆಡ್ ಆರ್ಥ್ರೈಟಿಸಲ್ಲಿ ರೊಮ್ಯಾಟಿಕ್ ಆರ್ಟ್ ಡಿಸೀಸ್ ಅಂತ ಬರುತ್ತೆ, ಅದು ಒಂದು ಕಾಂಪ್ಲಿಕೇಶನ್, ಅಥವಾ ರೊಮ್ಯಾಟಿಕ್ ಫೀವರ್ ಅನ್ನೋದು ಒಂದು ಇರ್ಬೋದು. ಸೊ ಈ ಥರದ್ದೆಲ್ಲ ಒಂದು ಕಾಂಪ್ಲಿಕೇಶನ್ಸ್ನ ನಾವು ಲೇಟೆಸ್ಟ್ ಸ್ಟೇಜಸಲ್ಲಿ ನೋಡ್ತಾ ಹೋಗ್ತೀವಿ, ಎಸ್ಪೆಷಲಿ ರೊಮ್ಯಾಟೆಡ್ ಆರ್ಥ್ರೈಟಿಸಲ್ಲಿ. ವೇರಸ್ ಗೌಟಿ ಆರ್ಥ್ರೈಟಿಸಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಹೆಚ್ಚಾಗ್ತಾ ಹೋದಾಗ ಅದು ಕ್ರಿಸ್ಟಲ್ಸ್ ಆಗಿ ಫಾರ್ಮ್ ಆಗಿ ಜಾಯಿಂಟ್ ಸ್ಪೇಸಲ್ಲಿ ಡೆಪಾಸಿಟ್ ಆಗುತ್ತೆ. ಅದನ್ನು ನಾವು ಕ್ರೋನಿಕ್ ಟ್ರೋಫೇಷಿಯಸ್ ಗೌಟ್ ಅಂತ ಹೇಳ್ತೀವಿ. ಅದು ಕೂಡ ಲಾಂಗ್ ಟರ್ಮ್ ನೆಗ್ಲೆಕ್ಟ್ ಮಾಡಿದಂಥ ಕೇಸಲ್ಲಿ ಆಗ್ತಕ್ಕಂಥ ಒಂದು ಕಾಂಪ್ಲಿಕೇಶನ್. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ. ಮೈಸೂರಿನಿಂದ ಭಾಗ್ಯಲಕ್ಷ್ಮಿ ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯಲಕ್ಷ್ಮಿ ಅವರೇ. ಭಾಗ್ಯಲಕ್ಷ್ಮಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ. ಸರ್, ಅದೇ ನಂದು ಸ್ವಲ್ಪ ಜಾಯಿಂಟ್ ಪೇನ್ಗಳು ಜಾಸ್ತಿ ಇದೆ. ಓಕೆ. ಚಿಕನ್ ಗುನ್ಯ ಆದಾಗಿಂದ ಸ್ವಲ್ಪ ಜಾಸ್ತಿ ಆಗಿದ್ದು ಸರ್. ಯಾವಾಗಿಂದ ಇದೆಯಮ್ಮ ಸಮಸ್ಯೆ? ನನಗೆ ಸ್ವಲ್ಪ ಶುಗರ್ ಇದೆ. ಓಕೆ. ಹಂಗಾಗಿ ಜಾಯಿಂಟ್ ಪೇನ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಸರ್ ನನಗೆ. ಅಲ್ಲ, ಎಷ್ಟು ಸಮಯದಿಂದ ಜಾಯಿಂಟ್ಸ್ ಪೇನ್ ಬರ್ತಿದೆ? ಸುಮಾರು 3-4 ವರ್ಷದಿಂದ ಜಾಸ್ತಿ ಆಗಿದೆ, ಚಿಕನ್ ಗುನ್ಯ ಆದ್ಮೇಲೆ. ಯಾವ್ಯಾವ ಕೀಲ್ಗಳಲ್ಲಿ ಪೇನ್ ಇದೆ? ಏನ್ ಸರ್? ಯಾವ ಕೀಲ್ಗಳಲ್ಲಿ ಪೇನ್ ಕಾಣಿಸ್ತಿದೆ ನಿಮಗೆ? ಮಂಡಿ, ತೊಡೆ. ಓಕೆ. ವಯಸ್ಸೆಷ್ಟು ನಿಮ್ಮ ವಯಸ್ಸೆಷ್ಟಮ್ಮ? 51. ಓಕೆ. ನೋಡಿ, ತುಂಬ ಜನರಲ್ಲಿ ಅದು ಒಂದು ಕಾಸ್ ಆಗುತ್ತೆ, ಪೋಸ್ಟ್ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಚಿಕನ್ ಗುನ್ಯ ಅಥವಾ ಡೆಂಗ್ಯೂ ಫೀವರ್ ಬಂದ ನಂತರ ಈ ಥರ ಒಂದು ಫೀವರ್ ಕಡಿಮೆ ಆಗುತ್ತೆ, ಬಟ್ ಆರ್ಥ್ರೈಟಿಸ್ ಅಂದರೆ ಈ ಜಾಯಿಂಟ್ಸ್ ಪೇನ್ ಪರ್ಸಿಸ್ಟ್ ಆಗ್ತಾ ಹೋಗುತ್ತೆ. ಕೆಲವೊಬ್ಬರಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ಟೆಸ್ಟ್ ಇರುತ್ತೆ, ಅದನ್ನೆಲ್ಲ ಮಾಡಿಸ್ಬೇಕಾಗುತ್ತೆ. ಒಂದು ವೇಳೆ ಅದೆಲ್ಲ ನಾರ್ಮಲ್ ಬಂತು ಅಂದರೆ ಆವಾಗ ಇದನ್ನು ನಾವು ಪೋಸ್ಟ್ ವೈರಲ್ ಆರ್ಥ್ರೈಟಿಸ್ ಅಥವಾ ಕಾಂಪ್ಲಿಕೇಶನ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಆ ಥರ ಟ್ರೀಟ್ ಮಾಡುವಂಥದ್ದು ಇರುತ್ತೆ. ನೋಡಿ, ಈಗ ನಿಮಗೆ ಜಾಯಿಂಟ್ಸ್ ಪೇನಿನ ಜೊತೆಗೆ ಮಸಲ್ ಪೇನ್ ಕೂಡ ಇದೆ ಅಂತ ಹೇಳ್ತಿದ್ದೀರಾ. ಸೊ ಕೆಲವೊಬ್ಬರಲ್ಲಿ ಅದನ್ನು ಫೈಬ್ರೋಮಯಾಲ್ಜಿಯಾ ಅಂತ ಹೇಳ್ತೀವಿ. ಸೊ ಆ ಥರದ ಕಂಡೀಷನ್ ಇತ್ತು ಅಂತಂದಾಗ 2 ಸಪ್ರೇಟ್ ಡಿಸೀಸ್ ಎಂಟಿಟೀಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಲ್ರೆಡಿ ತುಂಬ ದಿನದಿಂದ ಇದೆ ಅಥವಾ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದಾಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್, ಪ್ರಾಪರ್ ಎವ್ಯಾಲ್ಯೂಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೋಮಿಯೋಪತಿ ಔಷಧಿಯಲ್ಲಿ ಕಂಪ್ಲೀಟಾಗಿ ನಿಮ್ಮ ರೋಗದ ಲಕ್ಷಣಗಳು ಅಥವಾ ಸಂಪೂರ್ಣವಾದಂಥ ರೋಗದ ಚಿತ್ರನ ತಿಳ್ಕೊಂಡು ನಂತರ ಒಂದು ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತೀವಿ. ನಿಧಾನಕ್ಕೆ ಸಮಸ್ಯೆ ಕಡಿಮೆನೂ ಆಗುತ್ತೆ, ಸ್ವಲ್ಪ ಟೈಮ್ ನಂತರ ಕಂಪ್ಲೀಟಾಗಿ ಕೂಡ ವಾಸಿ ಆಗುತ್ತೆ. ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ.
ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾವು ಆರ್ಥ್ರೈಟಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಸ್ವಲ್ಪ ಅಂದ್ರೆ ಒಂದು ಹಂತದ ವಯಸ್ಸಾದವರ ನಂತರದಲ್ಲಿ ಕಾಣಿಸಿಕೊಳ್ಳೋದು ಸಾಮಾನ್ಯ ಅಂತ ಹೇಳ್ಬೋದು. ಆದರೆ ಯಂಗ್ ಜನರೇಷನ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಅದೇ, ಈಗ ತುಂಬ ಯಂಗ್ ಏಜಲ್ಲೇ ಮಿಡ್ಲ್ ಏಜಲ್ಲೇ ಹೆಚ್ಚಾಗಿ ಬರೋದಕ್ಕೆ ಹಲವಾರು ಥರದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಪ್ರಮುಖವಾಗಿ ಆಟೋ ಇಮ್ಯೂನ್ ಡಿಸೀಸ್ ಅನ್ನೋದು ಕೂಡ ಹೆಚ್ಚಾಗಿ ಬರ್ತಿದೆ, ಅಂದರೆ ರುಮೆಟೆಡ್ ಆರ್ಥ್ರೈಟಿಸ್ ಅಂತ. ಸೊ ಇದು ಬರೋದಕ್ಕೆ ಒಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ಸ್ ಒಂದು ಕಡೆ ಕಾರಣ ಆದರೆ, ಇನ್ನೊಂದು ಕಡೆ ಅತಿಯಾದಂಥ ಒಂದು ಒತ್ತಡ, ಅಂದರೆ ಕ್ರೋನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಒತ್ತಡದ ಜೀವನ ಶೈಲಿ ಅಥವಾ ಸರಿಯಾದಂಥ ಆಹಾರ ತಗೊಳ್ಳದೇ ಇರುವಂಥದ್ದು, ಸಿವಿಯರ್ ಆಗಿ ಮಾಲ್ ನ್ಯೂಟ್ರಿಷನ್ ಅಥವಾ ಮಾಲ್ ನರಿಶ್ಮೆಂಟ್, ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮ್ ಫಂಕ್ಷನ್ಗೆಲ್ಲಿ ವ್ಯತ್ಯಾಸ ಉಂಟಾಗಿ ಬೇಗನೆ ಒಂದು ಆಟೋ ಇಮ್ಯೂನ್ ಡಿಸೀಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿಯಾಗಿ ಈವನ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಕೂಡ ಅಷ್ಟೇ. ತುಂಬ ಜನಕ್ಕೆ ಮೈನರ್ ಆಗಿ ಸೋರಿಯಾಸಿಸ್ ಪ್ಯಾಚಸ್ ಶುರುವಾಗುತ್ತೆ. ಅದು ಕಂಟ್ರೋಲ್ ಆಯಿತು ಅಥವಾ ಯಾವುದೇ ಒಂದು ಸ್ಟಿರಾಯ್ಡಲ್ ಕ್ರೀಮ್ಸಿಂದ ಅದು ಕಡಿಮೆ ಆದಮೇಲೆ ಕೆಲವೊಬ್ಬರಿಗೆ ನಂತರದಲ್ಲಿ ಆರ್ಥ್ರೈಟಿಸ್ ಶುರುವಾಗುತ್ತೆ ಆ್ಯಸ್ ಎ ಕಾಂಪ್ಲಿಕೇಶನ್ ಆಫ್ ಸೋರಿಯಾಸಿಸ್. ಸೊ ಅಂದರೆ ಹಲವಾರು ಥರದ ಒಂದು ಆರ್ಥ್ರೈಟಿಸ್ ನೋಡ್ತೀವಿ. ಸೊ ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಬಂದಾಗ ಡೆಫಿನೆಟ್ಲಿ ಒಂದು ಸಿಗ್ನಿಫಿಕೆಂಟ್ ಕಾಸಿಂದ ಬರುವಂಥದ್ದು. ಅದರಲ್ಲೂ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಕೂಡ ಒಂದು ಪ್ರಮುಖವಾದಂಥ ಒಂದು ಕಾರಣ ಆಗುತ್ತೆ. ಅಂದರೆ ಲಾಂಗ್ ವರ್ಕ್ ಮಾಡುವಂಥದ್ದು ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಇರೋದು ಅಥವಾ ಹೆವಿ ವರ್ಕ್, ಸ್ಟ್ರೆನಸ್ ವರ್ಕ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಮಾಡ್ತಾ ಹೋದಾಗ ಏನಾಗುತ್ತೆ, ರಿಪೀಟೆಡ್ ಆಗಿ ಜಾಯಿಂಟ್ಸ್ಗಳ ಮೇಲೆ ಹೆಚ್ಚು ಒತ್ತಡ ಉಂಟಾಗೋದ್ರಿಂದ ಅದರಿಂದನೂ ಕೂಡ ಪೇಯ್ನ್ ಬರುವಂಥ ಒಂದು ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಹಲವಾರು ಥರದ ಒಂದೇ ಕಾರಣದಿಂದ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಮಲ್ಟಿಪಲ್ ಫ್ಯಾಕ್ಟರ್ಸಿಂದ ಕೂಡ ತುಂಬ ದಿನದಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಆ್ಯಂಡ್ ಎಂಗೇಜಲ್ಲಿ ಬಂತಂದಾಗ ಡೆಫಿನೆಟ್ಲಿ ಸಿಗ್ನಿಫಿಕೆಂಟ್ ಕಾಸ್, ಈವನ್ ಇಂಜುರಿ ಫ್ಯಾಕ್ಟರ್ಸಿಂದನೂ ಕೂಡ ಆಗುತ್ತೆ. ಅಂದರೆ ಮೈನರ್ ಇಂಜುರಿ ಆಗಿರುತ್ತೆ, ಕೆಲವು ತಿಂಗಳು ಅಥವಾ ವರ್ಷ ಆದಮೇಲೆ ಅದು ಸಮಸ್ಯೆಗಳು ಕಾಣಿಸ್ಕೊಡುತ್ತೆ. ಇಂಜುರಿ ಟ್ರಿಗರ್ಡ್ ಡಿಜನರೇಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಥವಾ ಯಾರೋ ಒಂದು ಜಾಯಿಂಟ್ ಜೆನೆಟಿಕಲಿ ವೀಕ್ ಆಗಿರುತ್ತೆ ಅಂಥವರಲ್ಲಿ ಕೂಡ ಬೇಗನೆ ಕಾಣಿಸ್ಕೊಳ್ತಕ್ಕಂಥ ರಿಸ್ಕ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಸಿವಿಯರ್ ಆಗಿ ಕ್ಯಾಲ್ಶಿಯಂ ಅಥವಾ ವಿಟಮಿನ್ ಡಿ ಕಡಿಮೆ ಇತ್ತು ಅಂತಂದಾಗಲೂ ಕೂಡ ಬರುವಂಥ ಒಂದು ರಿಸ್ಕ್ ಇರುತ್ತೆ. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಸೀಮಾ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸೀಮಾ ಅವರೇ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಅಮ್ಮ, ಹೇಳಿಮ್ಮ. ಸರ್, ಇದು ಜಾಯಿಂಟ್ಸ್ ಕೈಯಲ್ಲೆಲ್ಲ ಓಕೆ, ಜಾಯಿಂಟ್ಸ್ ಅಲ್ಲೆಲ್ಲ ಪೇನ್ ಇದೆ ಸರ್ ಸುಮಾರು ವರ್ಷದಿಂದ. ಯಾವಾಗಿಂದ? ಒಂದು 5 to 6 years ಆಯ್ತು. ಓಕೆ, ಏಜ್ ಎಷ್ಟು ತಮ್ಮದು? 30 years ಸರ್. ಓಕೆ, ಏನಾದರೂ ಇದು ಚೆಕಪ್ ಏನಾದ್ರು ಮಾಡಿಸಿದ್ದೀರಾ? ಇಲ್ಲ ಸರ್, ಥೈರಾಯ್ಡ್ ಇಶ್ಯೂ ಇದೆ ನನಗೆ. ಓಕೆ. ಇದು ಕಾಲ್ ಮೂಳೆ ಮತ್ತೆ ಬೆರಳಲ್ಲೆಲ್ಲ ಫುಲ್ ನೋವು ಇರುತ್ತೆ ಸರ್, ಯಾವಾಗ್ಲೂ ನೋವು. ಓಕೆ, ಅಲ್ಲ ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟಾಗೆ ಬ್ಲಡ್ ಟೆಸ್ಟ್ ಏನಾದ್ರು ಮಾಡಿಸಿದ್ದೀರಮ್ಮ? ಇಲ್ಲ ಸರ್, ಮಾಡ್ತಿಲ್ಲ. ಓಕೆ, ಫೈನ್. ನೋಡಿ, ಈಗ ಥೈರಾಯ್ಡ್ ಅನ್ನೋದು ಡೆಫಿನೆಟ್ಲಿ ಒಂದು ಕಾರಣ ಆಗುತ್ತೆ ಜಾಯಿಂಟ್ಸ್ ಪೇನ್ ಬರೋದಕ್ಕೆ. ಬಟ್ ಥೈರಾಯ್ಡ್ಗೆ ಏನಾದ್ರು ಟ್ರೀಟ್ಮೆಂಟ್ ತಗೋತಿದ್ದೀರಾ ಅಥವಾ ಥೈರಾಯ್ಡ್ ಹಾರ್ಮೋನ್ ನಾರ್ಮಲ್ ಇದೆ ಅಂತ ಅಂದರೂ ನಿಮಗೆ ಪೇನ್ ಬರ್ತಿದೆ ಅಂದಾಗ ಬೇರೆ ಕಾರಣಗಳು ಕೂಡ ಇರುತ್ತೆ. ಅಂದರೆ ಆರ್ಥ್ರೈಟಿಸಲ್ಲಿ ಹೇಳಿದಾಗ ಈಗ ರೊಮೆಟೆಡ್ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ, ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿ ಕೂಡ ಬರುವಂಥದ್ದು ಇರುತ್ತೆ. ತುಂಬ ಜನರಲ್ಲಿ ANA ಅಂತ ಒಂದು ಟೆಸ್ಟ್ ಇರುತ್ತೆ, ಅದು ಪಾಸಿಟಿವ್ ಆಗಿ ಕಂಡು ಬಂದಾಗ ಈ ಥರ ಒಂದು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಬಂದಿರುವಂಥ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಇಷ್ಟು 5-6 ಇಯರ್ಸಿಂದ ಇದೆ ಅಂತ ಹೇಳ್ತಿದ್ದೀರಾ, ಒಂದು ಆರ್ಥ್ರೈಟಿಸ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳಿ ಒಂದು ಕಂಪ್ಲೀಟ್ ಆದಂಥ ಒಂದು ಆರ್ಥ್ರೈಟಿಸ್ ಸಂಬಂಧಪಟ್ಟಂಥ ಒಂದು ಟೆಸ್ಟ್ ಇರುತ್ತೆ. ಅದು ಮಾಡಿಸಿದಾಗ ಕ್ಲಿಯರಾಗಿ ಐಡೆಂಟಿಫೈ ಮಾಡ್ಬೋದು. ಎಲ್ಲ ಥರದ ಒಂದು ಟೆಸ್ಟ್ ಇರುತ್ತೆ, CRP ಅಂತ ಹೇಳ್ತೀವಿ, ಸೀರಮ್ ಕ್ಯಾಲ್ಶಿಯಂ ಅಥವಾ ವಿಟಮಿನ್ ಡಿ. ಸೊ ಇದೆಲ್ಲ ಮಾಡಿಸಿದಾಗ ನಿಮ್ಮ ಸಮಸ್ಯೆ ಏನಾಗಿದೆ ಅಂತ ತಿಳ್ಕೊಂಡು ನಂತರ ಒಂದು ಪ್ರಾಪರ್ ಅಂದರೆ ಡಯಾಗ್ನೋಸಿಸ್ ಮಾಡಿದ ನಂತರ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಈ ಟೈಮಲ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಮಸ್ಯೆನ ಬೇಗನೆ ಸರಿಪಡಿಸ್ಬೋದು. ಥ್ಯಾಂಕ್ ಯು ಸೀಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಅದೇ, ಪ್ರತಿಯೊಂದು ಆರ್ಥ್ರೈಟಿಸಲ್ಲೂ ಒಂದೊಂದು ಕಾಸ್ ಇರುತ್ತೆ, ಅಥವಾ ಪ್ರತಿಯೊಬ್ಬರಲ್ಲೂ ಆ ಒಂದು ಯಾವ ಏಜ್ ಗ್ರೂಪಲ್ಲಿ ಬಂದಿದೆ ಅಥವಾ ಯಾವ ಕಾರಣಕ್ಕಾಗಿ ಬಂದಿದೆ, ರೂಟ್ ಕಾಸ್ ಏನಿದೆ ಎಲ್ಲದನ್ನು ಫೈಂಡ್ ಔಟ್ ಮಾಡಿ ಒಂದು ಟ್ರೀಟ್ಮೆಂಟ್ನ ನಾವು ಕೊಡುವಂಥದ್ದು ಇರುತ್ತೆ. ಸೊ ಆ ಥರದ ಒಂದು ಟ್ರೀಟ್ಮೆಂಟ್ನ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಆ್ಯಂಟಿ ಮ್ಯಾಸ್ಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಂಥ ಒಂದು ಮೆಡಿಸಿನ್ಸ್ ಮೂಲಕ ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಏನಾಗ್ತಾ ಇದೆ ಅದು ಪ್ರಿವೆಂಟ್ ಮಾಡೋದ್ರ ಜೊತೆಗೆ ಅದರಿಂದ ಆಗ್ತಕ್ಕಂಥ ಒಂದು ಸಮಸ್ಯೆಗಳೇನಿರುತ್ತೆ, ರೋಗ ಲಕ್ಷಣಗಳು, ಪೇಯ್ನ್ ಆಗಿರ್ಬೋದು, ಸ್ಟಿಫ್ನೆಸ್ ಆಗಿರ್ಬೋದು, ಇದೆಲ್ಲ ಔಟ್ಕಮ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ನಿಧಾನಕ್ಕೆ ಕಡಿಮೆನೂ ಆಗುತ್ತೆ, ಲಾಂಗ್ ಟರ್ಮ್ ಟ್ರೀಟ್ಮೆಂಟಲ್ಲಿ ಕಂಪ್ಲೀಟಾಗಿ ಕೂಡ ವಾಸಿ ಆಗುತ್ತೆ. ಕೆಲವೊಬ್ಬರಲ್ಲಿ ಅಂದರೆ ಅಡ್ವಾನ್ಸ್ ಸ್ಟೇಜ್ಗೆ ತಲುಪಿದಾಗ ಸರ್ಟನ್ ಲಿಮಿಟೇಷನ್ಸ್ ಕೂಡ ಇರುತ್ತೆ. ಬಟ್ ಅಂಥವ್ರಲ್ಲೂ ಕೂಡ ಮ್ಯಾಕ್ಸಿಮಮ್ ಅವ್ರ ಡಿಸೀಸ್ ಕಂಡೀಷನ್ಸ್ ಕಂಟ್ರೋಲಿಗೆ ತರೋದು ಕೂಡ ಹೋಮಿಯೋಪತಿ ಮೆಡಿಸಿನ್ ಮೂಲಕ ಸಾಧ್ಯ ಆಗುತ್ತೆ. ಕೆಲವರು ಸೆಲ್ಫ್ ಮೆಡಿಕೇಟ್ ಮಾಡ್ತಾರೆ ಸರ್, ಅಂಥವ್ರಿಗೆ ಏನು ಹೇಳ್ತೀರಾ? ಅದೇ, ಈಗ ಡಿಸೀಸ್ ಕಂಡೀಷನ್ ಯಾವ ಥರದ್ದಿರುತ್ತೆ, ಸಡನ್ನಾಗಿ ಬಂದಿದೆ ಪೇಯ್ನ್ ಅಂತ ಅಂದಾಗ ಒಂದು ಸತಿ ಪೇಯ್ನ್ ಕಿಲ್ಲರ್ ತೊಗೊಳ್ಳೋದು ಓಕೆ, ನೋ ಇಶ್ಯೂ, ಅಥವಾ ರೆಸ್ಟ್ ತೊಗೊಂಡ್ರೆ ಅದು ಕಡಿಮೆ ಆಗ್ಬೋದು. ಬಟ್ ರಿಕರೆಂಟಾಗಿ ಬರ್ತಾ ಇದೆ,
ಪೇಯ್ನ್ ಕಡಿಮೆ ಆಗುತ್ತೆ ಮತ್ತೆ ಬರ್ತಾ ಇದೆ, ಒಂದು 2-3 ಮಂತ್ಸ್ ಆದರೂ ಕಡಿಮೆ ಆಗ್ತಿಲ್ಲ, ಇನ್ನೂ ಹೆಚ್ಚಾಗ್ತಾ ಇದೆ, ಪ್ರೋಗ್ರೆಸ್ಸಿಂಗ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಕಂಡೀಷನ್ಸ್ ಏನಾದ್ರು ಆಗ್ತಾ ಇದೆ ಅಥವಾ ಒಂದು ಕೀಲಿಂದ ಇನ್ನೊಂದು ಕಡೆ ಅದು ಪೇಯ್ನ್ ಹೆಚ್ಚಾಗ್ತಾ ಇದೆ, ಕಾಣಿಸ್ತಾ ಇದೆ ಅಂತ ಅಂದಾಗ ಡೆಫಿನೆಟ್ಲಿ ಅದೆಲ್ಲ ಕ್ರೋನಿಕ್ ಡಿಸೀಸ್ ಅಂತ ಇದೆ, ದೀರ್ಘಕಾಲದ ಸಮಸ್ಯೆಗಳು. ಅಂಥ ಟೈಮಲ್ಲಿ ಸೂಕ್ತವಾದಂಥ ಒಂದು ಟೆಸ್ಟ್ ಮಾಡಿಸಿ ಆ ಸಮಸ್ಯೆ ಏನಿದೆ ಅಂತ ಫೈಂಡ್ ಔಟ್ ಮಾಡಿ ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಂದು ರೈಟ್ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ಅದಕ್ಕಿಂತ ಅದೇ ಬದಲಾಗಿ ಈ ಥರ ಸೆಲ್ಫ್ ಮೆಡಿಕೇಶನ್ಸ್ ತೊಗೊಂಡಾಗ ಪೇಯ್ನ್ ಸಬ್ಸೈಡ್ ಆಗ್ಬೋದು, ಬಟ್ ಹೇಗೇನು ಹೇಳಿದಾಗ ಅದು ಸ್ಟ್ರಕ್ಚರಲ್ ಡ್ಯಾಮೇಜ್ ಪ್ರೋಗ್ರೆಸ್ ಆಗ್ತಾ ಹೋಗಿ ಲೇಟ್ಲಿ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಎಲ್ಲ ಅಂದರೆ ನೆಗ್ಲೆಕ್ಟ್ ಮಾಡಿದಂಥ ಕೇಸಲ್ಲಿ ಈ ಥರ ಒಂದು ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದು ಕಾಂಪ್ಲಿಕೇಶನ್ಸ್ ಡೆವಲಪ್ ಆಯಿತು ಅಂದಾಗ ಕಂಪ್ಲೀಟ್ ನಾರ್ಮಲಿಗೆ ತರೋದು ಕೂಡ ಲಿಮಿಟೇಷನ್ಸ್ ಬರ್ತಕ್ಕಂಥದ್ದು. ಓಕೆ ಡಾಕ್ಟರ್, ಆರ್ಥ್ರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ಇನ್ನು ವೀಕ್ಷಕರೇ, ಡಾಕ್ಟರ್ ಆನಂದ್ ಅವರನ್ನ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.